ಎಲೆಕ್ಷನ್ ಬಂದಾಗ ಜನರು ಕೇಳೋದು ಇಷ್ಟು ವರ್ಷ ಶಾಸಕನಾಗಿದೆ, ಕ್ಷೇತ್ರಕ್ಕೆ ಏನ್ ಮಾಡಿದ್ಯಪ್ಪ ಅಂತ. ಯಾಕಂದ್ರೆ ಈಗ ಬಿಟ್ರೆ ಆ ಶಾಸಕರು ಮತ್ತೆ ಸಿಗೋದು ಚುನಾವಣೆ ಬಂದಾಗ್ಲೇ. ಹಾಗಿದ್ರೆ ಚನ್ನಪಟ್ಟಣದ ಕ್ಷೇತ್ರದಲ್ಲಿ ಇರೋ ಸಮಸ್ಯೆಗಳೇನು, ಮತದಾರ ಏನ್ ಹೇಳ್ತಾನೆ ಅನ್ನೋದನ್ನ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಗೊಂಬೆ ನಗರಿ ಅಭಿವೃದ್ಧಿಯಾಗಿದ್ಯಾ? ಪದೇ ಪದೇ ಚುನಾವಣೆಯಿಂದ ಜನರು ಬೇಸತ್ತಿದ್ದಾರಾ? ಚನ್ನಪಟ್ಟಣ ಬೊಂಬೆಗಳ ನಗರಿ, ಕರಕುಶಲ ವಸ್ತುಗಳಿಗೆ ಹೆಸರುವಾಸಿ, ಮರದ ಬೊಂಬೆಗಳು ಹಾಗೂ ಆಟಿಕೆಗಳಿಗೆ ಬಹಳ ಪ್ರಸಿದ್ಧವಾದ ಕೇಂದ್ರ ಚನ್ನಪಟ್ಟಣ. ಹಾಗಾಗಿಯೇ ಇಲ್ಲಿನ ಅಂದಚಂದದ ಬೊಂಬೆಗಳಿಗೆ ಭಾರಿ ಡಿಮ್ಯಾಂಡ್. ಯಾರೇ ಆದ್ರೂ ಇಲ್ಲಿನ ಬೊಂಬೆಗಳಿಗೆ ಮಾರು ಹೋಗ್ತಾರೆ. ಇಂಥ ನಗರಿಯಲ್ಲಿ ರಾಜಕೀಯ ರಂಗೇರತೊಡಗಿದೆ. ಇದೀಗ ಬರದ ನಾಡಿನಲ್ಲಿ ಭರವಸೆಯ ಹೊಳೆ ಹರಿಯತೊಡಗಿದೆ. ತಾಲೂಕಿನ ಜನರನ್ನು ಪ್ರಮುಖವಾಗಿ ಕಾಡುತ್ತಿರುವ ಸಮಸ್ಯೆ ನೀರಾವರಿ. ಕಳೆದ 10 ವರ್ಷಗಳಿಂದ ಮಳೆಯ ಕೊರತೆ ಎದುರಿಸುತ್ತಿರೋ ಬೊಂಬೆಯ ನಾಡು ಬಿಸಿಲ ಬೇಗೆಯಿಂದ ಬಸವಳಿದಿದ್ದು ಭೂಮಿಯನ್ನೇ ನಂಬಿ ಬದುಕ್ತಿರೋರು ಪರಿತಪಿಸುವಂತಾಗಿದೆ. ತಾಲೂಕಿನ ಜೀವನಾಡಿ ಎನಿಸಿದ ಕಣ್ವ ತುಂಬಿ ದಶಕಗಳೇ ಕಳೆದಿವೆ. ಕೃಷಿ ಚಟುವಟಿಕೆ ಇರಲಿ, ಜನ ಜಾನುವಾರುಗಳಿಗೂ ಕುಡಿಯಲು ನೀರು ಸಿಗದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನೂ ಅನೇಕ ಕಾರ್ಯಗಳು ಆಗಬೇಕಾಗಿದೆ. ಆಗಿರುವಷ್ಟು ಬೆರಳೆಣಿಕೆ ಅಷ್ಟೇ. ನೀರಾವರಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಹೊರತು ಇಲ್ಲ ಆಗಿದ ಕುರುಗಳಿಲ್ಲ. ಯಾವ ಕೆರೆಗಳು ತುಂಬಲಿಲ್ಲ. ತುಂಬಿರುವ ಕೆರೆಗಳು ಕೂಡ ಏನಷ್ಟಕ್ಕಷ್ಟೇ ಒಂದು ಸಾರಿ ತುಂಬಿಸೋದ್ರಷ್ಟೇ, ಮತ್ತೆ ತುಂಬುವಂಥ ಪ್ರಯತ್ನಗಳು ನಡೆದಿಲ್ಲ. ಇನ್ನು ಆಗಬೇಕು. ಎಲ್ಲ ತಾಲೂಕಿನ ಯಾವುದೋ ಒಂದು ಮೂಲೆಯಲ್ಲಾದ್ರಲ್ಲ, ಎಲ್ಲ ಮೂಲೆಗಳು ಆಗಬೇಕು ಅಂತ ಕಾರ್ಯ ಮಾಡಬೇಕು. ಮುಂದಿನ ಬರುವಂಥ ನಾಯಕರು ಮಾಡಬೇಕಾಗಿದೆ. ನೀರಾವರಿಯೇ ಚುನಾವಣೆಯ ವಸ್ತು. ಶುರುವಾಗಿದೆ ಮಾತಿನ ಸಮರ. ಇಗ್ಗಲೂರು ಜಲಾಶಯದಿಂದ ತಾಲೂಕಿನ ಕೆಲ ಕೆರೆಗಳಿಗೆ ನೀರು ತುಂಬಿದ್ದು 15 ವರ್ಷಗಳಿಂದ ನೀರು ಬರುತ್ತದೆಂದು ಕಾಯ್ದಿದ್ದ ಆ ಭಾಗದ ಜನತೆ ನಿಟ್ಟುಸಿರು ಬಿಡುತ್ತಿದ್ದಾರೆ. ಈ ಯೋಜನೆಯ ಕ್ರೆಡಿಟ್ಗಾಗಿ ಜೆಡಿಎಸ್ ಮತ್ತು ಯೋಗೇಶ್ವರ್ನ ನಡುವೆ ಜಟಾಪಟಿ ನಡೀತಾ ಇದೆ. ದೇವೇಗೌಡರ ಕಾಲದಲ್ಲಿ ನಿರ್ಮಾಣಗೊಂಡಿದ್ದ ಇಗ್ಗಲೂರು ಡ್ಯಾಂನಿಂದ ಗರಕಹಳ್ಳಿ ಏತ ನೀರಾವರಿ ಯೋಜನೆಗೆ ಚಾಲನೆ ನೀಡಲಾಗಿತ್ತು. ರಾಜಕೀಯ ತಿರುವುಗಳಿಂದಾಗಿ ಯೋಜನೆ ಪೂರ್ಣಗೊಂಡಾಗ ಯೋಗೇಶ್ವರ್ ಶಾಸಕರಾಗಿದ್ರು ಅಷ್ಟೇ ಅನ್ನೋದು ಅನಿತಾ ಕುಮಾರಸ್ವಾಮಿ ಆರೋಪ. ಈ ಶಾಶ್ವತವಾದ ನೀರಾವರಿ ಯೋಜನೆ ತರೋದು ಬರೀ ಶಾಸಕರಾಗಿ ಸಚಿವರಾಗಿ ತರಕ್ಕಾಗಲ್ಲ. ನಿಮಗೆಲ್ಲ ಮಾಧ್ಯಮದವ್ರಿಗೂ ಗೊತ್ತಿದೆ. ಅದನ್ನು ದೊಡ್ಡ ಮಟ್ಟದಲ್ಲಿರೋರು ಹೆಚ್ಚಿಗೆ ಅಷ್ಟು ಕಮಿಟ್ಮೆಂಟಿಂದ ಮಾಡಲೇಬೇಕು ಅನ್ನೋ ಒಂದು ನಿರ್ಧಾರ ಮಾಡಿ ದೊಡ್ಡ ವ್ಯಕ್ತಿಗಳೇ ಮಾಡೋಕ್ಕೆ ಸಾಧ್ಯ. ಬಿಟ್ಟರೆ ಮಾಮೂಲಿ ಒಬ್ಬ ಶಾಸಕರಾಗಿ ಸಚಿವರಾಗಿ ಈ ಕೆಲಸ ಮಾಡೋದಕ್ಕಾಗೋದಿಲ್ಲ. ಆಮೇಲೆ ಅದು ಬರೀ ಇದು ಚನ್ನಪಟ್ಟಣ ತಾಲೂಕಿನ ಪ್ರಶ್ನೆ ಅಲ್ಲ, ಇದೆಲ್ಲ ಬಯಲುಸೀಮೆ ಪ್ರದೇಶಗಳಿದ್ದಾವೆ. ಏನು ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ ಜಿಲ್ಲೆ ಮತ್ತು ಬೆಂಗಳೂರು ಗ್ರಾಮಾಂತರ, ಚಿತ್ರದುರ್ಗದವರೆಗೂ ಎಲ್ಲ ಬಯಲುಸೀಮೆ ಪ್ರದೇಶಗಳಿಗೂ ಶಾಶ್ವತವಾದ ನೀರಾವರಿ ಯೋಜನೆ ಮಾಡಬೇಕು ಮುಂದಕ್ಕೆ ಅನ್ನೋದು ಕುಮಾರಸ್ವಾಮಿಯವರ ಮಾಜಿ ಪ್ರಧಾನಿ ದೇವೇಗೌಡರ ಒಂದು ಆಸೆ. ಇನ್ನು ಕ್ಷೇತ್ರದಲ್ಲಿ ಕೈಗಾರಿಕೋದ್ಯಮ ಉನ್ನತೀಕರಿಸಿ ಯುವ ಜನತೆಗೆ ಉದ್ಯೋಗಾವಕಾಶ ಕಲ್ಪಿಸುವ ಕಾರ್ಯ ನಡೀಬೇಕಿದೆ. ಕ್ಷೇತ್ರದ ನಗರ ಹಾಗೂ ಗ್ರಾಮೀಣ ಭಾಗಗಳಲ್ಲಿ ಕುಡಿಯುವ ನೀರಿನ ಬಗ್ಗೆ ಕ್ರಮ ಕೈಗೊಳ್ಳಬೇಕಿದೆ. ಇದರ ಜೊತೆಗೆ ಇತರ ಸಮಸ್ಯೆಗಳು ಕೂಡ ಕ್ಷೇತ್ರದಲ್ಲಿವೆ. ದೇವೇಗೌಡರ ಆಡಳಿತ ಇದ್ದಾಗ ಮಾತ್ರ ಈ ತಾಲೂಕು ಅಷ್ಟು ಕೆಲಸ ಆಗಿದೆ. ಅದು ಬಿಟ್ಟರೆ ನೆಕ್ಸ್ಟ್ ಬಂದಂಥ ಯೋಗೇಶ್ವರು 4 ಸಾರಿ MLA ಆದ್ರೂ ಕೂಡ ಯಾವುದೇ ಅಭಿವೃದ್ಧಿ ಕಂಡಿಲ್ಲ. ಮೂಲಭೂತ ಸೌಕರ್ಯ ಇಲ್ಲ. ಇವರು ಬರೀ ಸುಳ್ಳು ಹೇಳ್ತಾರೆ. ಶಾಶ್ವತ ನೀರಾವರಿ ಮಾಡ್ತೀನಿ ಅಂತಾರೆ, ಯಾವುದೂ ಮಾಡಿಲ್ಲ ಇವರು. ಆಮೇಲೆ ಈ ತಾಲೂಕಿನಲ್ಲಿ ಬಡವರು ಜಾಸ್ತಿ, ಮಳೆ ಆಧಾರಿತ ಈ ತಾಲೂಕು. ಯಾವುದೇ ಅಭಿವೃದ್ಧಿನೂ ಕಂಡಿಲ್ಲ. ಜೊತೆಗೆ ಕುಮಾರಸ್ವಾಮಿ ಕೊಟ್ಟಂಥ ಸೌಲಭ್ಯ 16,000 ಜನ ಅಂಗವಿಕಲರು ವೃದ್ಧಾಪ್ಯ ವೇತನದ ಕಿತ್ತಾಕ್ಸಿದ್ದಾರೆ. BPL ಕಾರ್ಡ್ ಇಲ್ಲ, ಉಚಿತ ಅಕ್ಕಿ ಕೊಡ್ತೀರ ಅದಿಲ್ಲ. ಯಾವುದೇ ಸೌಲಭ್ಯ ವಂಚಿತ ಈ ತಾಲೂಕು. ಇವತ್ತು ತಾಲೂಕು ಕೇಳ್ತಾ ಇದೆ ಅಭಿವೃದ್ಧಿ ಮಂತ್ರ ಪಠಿಸ್ತಾ ಇದೆ. ಯಾರು ನಮ್ಗೆ ಅಭಿವೃದ್ಧಿ ಮಾಡ್ತಾರೋ ಅವ್ರಿಗೆ ಮತ ಹಾಕ್ತೀನಿ ಅಂತ ಹೇಳ್ತಾ ಇದೆ. ಅನಿತಾ ಕುಮಾರಸ್ವಾಮಿ ಅಭ್ಯರ್ಥಿಯಾದಾಗಿನಿಂದ ಕ್ಷೇತ್ರದಲ್ಲಿ ನಿರಂತರ ಪ್ರವಾಸ ಕೈಗೊಂಡು ಜನರ ಸಮಸ್ಯೆಗಳನ್ನ ಆಲಿಸುತ್ತಿದ್ದಾರೆ. ಹಾಗಾಗಿ ಜನರು ಕೂಡ ಅವರ ಬಗ್ಗೆ ವಿಶ್ವಾಸ ವ್ಯಕ್ತಪಡಿಸುತ್ತಿದ್ದಾರೆ. ಕುಮಾರಸ್ವಾಮಿಯವರು ಬಡ ಮಕ್ಕಳಿಗೆ ಆಗಲಿ, ವಿದ್ಯಾರ್ಥಿಗಳಿಗೆ ಆಗಲಿ, ರೈತ ಬಂಧುಗಳಿಗೆ ಆಗಲಿ ಭಾಳ ಅಪಾರವಾದಂತಹ ಒಂದು ಕೆಲಸ ಮಾಡುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಅನಿತಾ ಕುಮಾರಸ್ವಾಮಿ ಅವರಿಗೆ ನಾವು ವೋಟ್ ಹಾಕಬೇಕು ಅಂತ ಭಾಳ ನಿರ್ಧಾರ ಮಾಡಿದ್ದೀನಿ. ಉನ್ನತ ಶಿಕ್ಷಣಕ್ಕೆ ಆದ್ಯತೆ ನೀಡಬೇಕಿದೆ. ಇನ್ನು ಬೊಂಬೆ ತಯಾರಿಸುವ ಮೂಲಕ
ದೇಶ ವಿದೇಶಗಳಲ್ಲಿ ಹೆಸರಾಗಿರುವ ಚನ್ನಪಟ್ಟಣದ ಬೊಂಬೆ ತಯಾರಕ ಕುಶಲಕರ್ಮಿಗಳಿಗೆ ಯೋಜನೆಯೊಂದನ್ನ ನಿರ್ಮಿಸಬೇಕಿದೆ. ಇನ್ನು ಕ್ಷೇತ್ರದಲ್ಲಿ ಸಾಕಷ್ಟು ಶೆಡ್ಗಳಿದ್ದು ಬಡವರಿಗೆ ಸೂರನ್ನ ನೀಡಬೇಕಿದೆ. ಒಟ್ಟಾರೆ ಬೊಂಬೆಗಳ ನಗರಿಯ ಕದನ ಕುತೂಹಲ ಕೆರಳಿಸಿದ್ದು, ಇಲ್ಲಿ ಯಾರು ಗೆಲುವಿನ ನಗಾರಿ ಬಾರಿಸ್ತಾರೆ, ಆ ಯೋಗ ನರಸಿಂಹನ ಕೃಪೆ ಈ ಬಾರಿ ಯಾರ ಮೇಲಿದೆಯೋ ಏನೋ ಅನ್ನೋದನ್ನ ಕಾದು ನೋಡಬೇಕಿದೆ. ಅತಿರಥರ ಅಖಾಡದಲ್ಲಿ ಮತ್ತೊಬ್ಬ ನಾಯಕನ ಕ್ಷೇತ್ರದ ಹಿನ್ನೆಲೆ ಹೊತ್ಕೊಂಡು ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.